ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗುರುವಾರ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮೀನ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ನೈವೇದ್ಯ ಸಂಕಲ್ಪ ಸಹಿತವಾಗಿ ಪೂಜೆ ಮಾಡುವಂಥ ವಿಧಾನನ ಪ್ರತಿಯೊಂದು ಕೂಡ ಹಂತವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಅದು ಅಲ್ಲದೆ ಲಕ್ಷ್ಮೀ ಸೇರಿನ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಡಿಸೆಂಬರ್ 5ರಿಂದ ಡಿಸೆಂಬರ್ 26ವರೆಗೂ ಮಾರ್ಗಶಿರ ಲಕ್ಷ್ಮಿ ಗುರುವಾರದ ಪೂಜೆನ ಮಾಡ್ಕೋಬೋದು. ಈ ತಿಂಗಳು 4 ಗುರುವಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಯಾವುದಾದ್ರೂ ಒಂದು ಗುರುವಾರ ಆದರೂ ಮಾಡ್ಬೋದು. ತುಂಬ ಒಳ್ಳೆ ಫಲಗಳನ್ನು ಕೊಡುವಂಥ ವ್ರತ ಇದು. ನೀವು ಯಾವುದೇ ಗುರುವಾರ ಅದು ಪ್ರಾರಂಭ ಮಾಡ್ಬೋದು. ಆ ದಿನ ಬೆಳಗ್ಗೆ ಬೇಗ ಎದ್ದೇಳಬೇಕು. ತಲೆಗೆ ಸ್ನಾನ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ಹಿಂದಿನ ದಿನ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲ ಅವತ್ತೇ ಕ್ಲೀನ್ ಮಾಡಿದ್ರೂ ಪರವಾಗಿಲ್ಲ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಮಾಡ್ಬೋದು. ಸಂಜೆ ಮಾಡಿದರೆ ಗೋಧೂಳಿ ಸಮಯ 5:30ರಿಂದ 7 ಗಂಟೆವರೆಗೂ ಮಾಡ್ಬೋದು. ದೇವ್ರ ಮನೆಯಲ್ಲೇ ಆಗಲಿ ಅಥವಾ ನೀವು ಎಲ್ಲಿ ಇಟ್ಟು ಪೂಜೆ ಮಾಡ್ತೀರೋ ಆ ಜಾಗನ ಒಂದು ಒದ್ದೆ ಬಟ್ಟೆಯಿಂದ ಸಾರಿಸ್ಕೊಳ್ಳಿ. ಆ ಜಾಗದಲ್ಲಿ ಲಕ್ಷ್ಮೀ ಹೃದಯ ಅಥವಾ ಅಷ್ಟದಳ ಪದ್ಮ ರಂಗೋಲಿನ ಹಾಕೋಬೇಕು. ಅದ್ರ ಮೇಲೆ ಒಂದು ಚಿಕ್ಕ ಪೀಠ ಅಥವಾ ಪ್ಲೇಟ್ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ರಂಗೋಲಿನ ಹಾಕೋಬೇಕು. ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನು ಹಾಕಿ ಲಕ್ಷ್ಮಿಗೆ ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು. ಅದ್ರ ಮೇಲೆ ಒಂದು ವಸ್ತ್ರನ ಹಾಕಬೇಕು. ಕೆಂಪು ವಸ್ತ್ರ ಆದರೆ ಬ್ಲೌಸ್ ಪೀಸ್ ಹಾಕಬೇಕಾ ಇಲ್ಲ ಬೇರೆ ಯಾವ ಬಟ್ಟೆನ ತೊಗೋಬೇಕು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಇದು ಪ್ರತಿಯೊಂದು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಶಿವರಾತ್ರಿ ಹಬ್ಬಕ್ಕೆ ವಸ್ತ್ರಧಾರಣೆ ಅಂತ ಮಾಡ್ತಾರೆ ತುಂಬ ಜನ. ಆ ಥರ ಕಾಟನ್ ಬಟ್ಟೆನ ತೊಗೋಬೇಕು. ಅಥವಾ ನೀವು ಬ್ಲೌಸ್ ಪೀಸ್ನ ಕಟ್ ಮಾಡಿ ಕೂಡ ಹಾಕೋಬೋದು. ಅಥವಾ ಒಂದು ಬ್ಲೌಸ್ ಪೀಸ್ನ ಮಡಚಿ ಕೂಡ ಹಾಕೋಬೋದು. ಆದರೆ ದೇವ್ರ ಮನೇಲಿ ದೀಪ ಹಚ್ಚಿದ್ರೆ ಹುಷಾರಾಗಿ ನೋಡ್ಕೊಬೇಕು. ವಸ್ತ್ರಗಳೆಲ್ಲ ಹಾಕಬೇಕಾದ್ರೆ ಈ ಥರ ಕಾಟನ್ ಬಟ್ಟೆನ ಹಾಕಿದ ಮೇಲೆ ಮತ್ತು ಪೀಠ ಸಿದ್ಧತೆ ಮಾಡಿದ ಮೇಲೆ ಅದ್ರ ಮೇಲೆ ಮಾರ್ಗಶಿರ ಲಕ್ಷ್ಮಿನ ಸ್ಥಾಪನೆ ಮಾಡಬೇಕು. ವಿಗ್ರಹ ಆಗಲಿ ಫೋಟೋ ಆಗಲಿ ಅಥವಾ ಧಾನ್ಯ ರೂಪದಲ್ಲಿ ಆಗಲಿ ಅಥವಾ ನಾಣ್ಯ ರೂಪದಲ್ಲೇ ಆಗಲಿ ನೀವು ಮಾರ್ಗಶಿರ ಲಕ್ಷ್ಮಿನ ಸ್ಥಾಪನೆ ಮಾಡ್ಬೋದು. ಮತ್ತು ಲಕ್ಷ್ಮೀ ಸೇರಲ್ಲಿ ಅಕ್ಕಿ ಇಟ್ಬಿಟ್ಟು ಅದನ್ನು ಮಾರ್ಗಶಿರ ಲಕ್ಷ್ಮಿ ಅಂತ ಹೇಳಿ ಸ್ಥಾಪನೆ ಮಾಡ್ಬೋದು. ಅಥವಾ ಒಂದು ಬೆಳ್ಳಿ ಗ್ಲಾಸ್ನಲ್ಲಾದರೂ ಸರಿ. ನಮ್ಮ ಹತ್ರ ಲಕ್ಷ್ಮೀ ಸೇರು ಇಲ್ಲ ಅನ್ನೋದಿದ್ರೆ ಗ್ಲಾಸ್ನಲ್ಲಿ ಅಥವಾ ಬೆಳ್ಳಿ ಬಟ್ಟಲಲ್ಲಿ ಕೂಡ ಅಕ್ಕಿನ ಇಟ್ಬಿಟ್ಟು ಸ್ಥಾಪನೆ ಮಾಡ್ಬೋದು. ಇದ್ರ ಜೊತೆಗೆ ಕಾಯಿನ್ ಆದರೂ ಸರಿ ಇಲ್ಲ ಗುಲ್ಗಂಜಿ ಆದರೂ ಸರಿ ಇಡ್ಬೋದು. ಅಥವಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 33 ಕಾಯಿನ ತುಂಬಿ ಇಟ್ಟು ಪೂಜೆ ಮಾಡ್ತೀವಿ, ಅದನ್ನಾದರೂ ಸರಿ ಇಡ್ಬೋದು. ಇದನ್ನು ಇಟ್ಬಿಟ್ಟು ಮಾರ್ಗಶಿರ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡ್ಕೋಬೋದು. ನಾನಾ ರೂಪ ಅಂದರೆ ಲಕ್ಷ್ಮಿಯನ್ನು ನಾವು ಪ್ರತಿಯೊಂದರಲ್ಲೂ ಕೂಡ ಲಕ್ಷ್ಮೀ ರೂಪನ ಕಾಣ್ಬೋದು. ಲಕ್ಷ್ಮೀ ವಿಗ್ರಹ ಇಲ್ಲ ಫೋಟೋ ಇಲ್ಲ ನಾವೇನಿಟ್ಟು ಪೂಜೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಬೇಡಿ. ನಿಮಗೆ ಹೇಳಿದ್ದೀನಿ, ಯಾವುದಾದ್ರು ಒಂದು ಕಪ್ನಲ್ಲಿ ಅಕ್ಕಿನ ತುಂಬಿಸಿಡಿ. ಬೆಳ್ಳಿ ಕಾಯಿನ್ ಆಗಲಿ ಅಥವಾ 5 ರೂಪಾಯಿ ಕಾಯಿನ್ ಆಗಲಿ ಅರಿಶಿಣದ ಕೊಂಬಾಗಲಿ ಗೋಮತಿ ಚಕ್ರ ಆಗಲಿ ತಾವರೆ ಬೀಜ ಆಗಲಿ ಅಥವಾ ಲಕ್ಷ್ಮೀ ಕವಚನೇ ಆಗಲಿ ಈಗೆಲ್ಲ ಎಲ್ಲರ ಮನೆಯಲ್ಲೂ ಇದೆಲ್ಲ ಇದ್ದೇ ಇರುತ್ತೆ. ಯಾವುದನ್ನು ಬೇಕಾದರೂ ನೀವು ಈ ರೀತಿ ಅಕ್ಕಿ ಜೊತೆಗೆ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಮತ್ತು ನೀವು ಬೇಕಿದ್ರೆ ಅಭಿಷೇಕನೂ ಕೂಡ ಮಾಡ್ಕೋಬೋದು. ಲಕ್ಷ್ಮೀನಾರಾಯಣ ಸ್ತೋತ್ರನ ಹೇಳ್ಕೋಬೇಕು. ಯಾವತ್ತೂ ಕೂಡ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಅನ್ಕೋಬಾರ್ದು. ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ತೃಪ್ತಿಯಿಂದ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು ಅಂದರೆ 2 ಆನೆಗಳು ಮತ್ತು ತುಪ್ಪದ ದೀಪ. ನಿಮ್ಮ ಹತ್ರ ಆನೆಗಳೇನಾದರೂ ಇದ್ದರೆ ಆ ಕಡೆ ಈ ಕಡೆ ಇಟ್ಕೋಬೇಕು ಮತ್ತು ತುಪ್ಪದ ದೀಪಗಳನ್ನು ಹಚ್ಕೋಬೇಕು. ಇನ್ನು ಗಣಪತಿ ಇಲ್ಲದೆ ಯಾವುದೇ ಪೂಜೆ ಕೂಡ ಸ್ಟಾರ್ಟ್ ಆಗೋದಿಲ್ಲ. ಹಾಗಾಗಿ ಮುಂಭಾಗದಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ತಾಂಬೂಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಬಾಳೆಹಣ್ಣು ದಾಳಿಂಬೆ ಹಣ್ಣು ನೀವು ನೈವೇದ್ಯಕ್ಕೆ ಇಡ್ಬೋದು. ಹಾಗೆ ಇನ್ನು ಸಿಹಿ ಏನಾದರೂ ಮಾಡ್ತೀವಿ ಅನ್ನೋದಿದ್ದರೆ ಸಿಹಿ ಅವಲಕ್ಕಿ ಸಜ್ಜಿಗೆ ಸಬ್ಬಕ್ಕಿ ಪಾಯಸ ಹಾಲಿನ ಪಾಯಸ ಮತ್ತು ಅಕ್ಕಿ ಪಾಯಸ ಇದನ್ನು ಕೂಡ ಮಾಡ್ಕೋಬೋದು. ಇವಾಗ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಾವು ಮಣೆ ಅಥವಾ ಯಾವುದಾದ್ರೂ ವಸ್ತ್ರನ ಹಾಕ್ಕೊಂಡ್ಬಿಟ್ಟು ನಾವು ಕೂತ್ಕೋಬೇಕು. ಮತ್ತು ಪಂಚಪಾತ್ರೆಯಲ್ಲಿ ನೀರನ್ನು ಇಟ್ಕೋಬೇಕು. ಅಕ್ಷತೆ ಬಿಡಿ ಹೂ ಎಲ್ಲ ಕೂಡ ಕೈಗೆ ಸಿಗೋ ಥರ ಸಿದ್ಧತೆ ಮಾಡ್ಕೋಬೇಕು. ಮೊದಲು ನಾವು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು. ಪೂಜೆ ಶುರು ಮಾಡಿ ಮೊದಲು ಪಂಚಪಾತ್ರೆಯಲ್ಲಿ ನೀರನ್ನು ಇಟ್ಕೋಬೇಕು. ನಿಮ್ಮ ಕೈಯನ್ನು ಇಟ್ಕೊಂಡು ಈ ರೀತಿ ಪ್ರಾರ್ಥನೆ ಮಾಡ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿಬಿಟ್ಟು ಆ ನೀರಲ್ಲಿ ಒಂದು ಹೂನ ಹದ್ಬಿಟ್ಟು ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡ್ಕೋಬೇಕು. ಪೂಜೆ ಸಾಮಗ್ರಿಗಳ ಮೇಲೆ ಹಾಗೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅಪವಿತ್ರಂ ಪವಿತ್ರಯಾಮಿ ಅಂತ ಹೇಳ್ಕೊಂಡು.
ಅದಾದ ನಂತರ ನೀವು ಸಂಕಲ್ಪ ಮಾಡಿ ಕೈಯಲ್ಲಿ ಹೂ ಅಕ್ಷತೆ ಇಟ್ಕೋಬೇಕು, ಸಂಕಲ್ಪ ಮಂತ್ರನ ಹೇಳ್ಕೋಬೇಕು. ನಂತರ ಹೂ ಅಕ್ಷತೆನ ಪ್ಲೇಟ್ನಲ್ಲಿ ಹಾಕಿ ಕೈಗೆ ನೀರನ್ನು 3 ಸಲ ಹಾಕೋಬೇಕು. ನಿಮ್ಮ ಹತ್ರ ಪಂಚಪಾತ್ರ ಇಲ್ಲ ಅಂದರೆ ಒಂದು ಗ್ಲಾಸ್ನಲ್ಲಿ ನೀರನ್ನು ಇಟ್ಕೊಳ್ಳಿ, 1 ಸ್ಪೂನ ಅದಕ್ಕೆ ಹಾಕ್ಕೊಳ್ಳಿ, ಅಥವಾ ತಾಮ್ರದ ಚಂಬು ಕೂಡ ಸ್ಪೂನ್ನ ಹಾಕ್ಕೊಂಬಿಟ್ಟು ನೀರನ್ನು ಇಟ್ಕೊಳ್ಳಿ. ಪೂಜೆಗೆ ಉಪಯೋಗಕ್ಕೆ ಆಗುತ್ತೆ ಅಂತ ಅಷ್ಟೇ. ಸಂಕಲ್ಪ ಮಾಡಿ ಆದಮೇಲೆ ಗುರುವಾರ ಆಗಿರೋದ್ರಿಂದ ಗುರುಗಳ ಮಂತ್ರನ ಹೇಳ್ಕೋಬೇಕು. ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಅಥವಾ ದಕ್ಷಿಣ ಮೂರ್ತಿ ಆದರೂ ಸರಿ, ಅವರ ಒಂದು ಚಿಕ್ಕ ಮಂತ್ರನೇ ಹೇಳ್ಕೊಳ್ಳಿ. ನಿಮಗೆ ಯಾವುದು ಹೇಳೋದಕ್ಕೆ ಬಂದಿಲ್ಲ ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಂತ್ರನಂತೂ ನಾವು ಸ್ಕೂಲ್ ಡೇಸಿಂದಲೂ ಹೇಳ್ಕೊಂಡು ಬಂದಿರ್ತೀವಿ. ಗೊತ್ತಿಲ್ಲ ಅಂತ ಹೇಳೋರು ಯಾರೂ ಇಲ್ಲ. ಈ ಒಂದು ಗುರುಗಳ ಮಂತ್ರನ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಹಾಗೆ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡಿ, ನಂತರ ಲಕ್ಷ್ಮೀ ಅಷ್ಟೋತ್ತರನ ಹೇಳ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಲಕ್ಷ್ಮೀ ಅಷ್ಟೋತ್ತರ ಕುಂಕುಮದಿಂದ ಅರ್ಚನೆ ಅಥವಾ ಬಿಡಿ ಹೂವಿನಿಂದ ಕೂಡ ಅರ್ಚನೆ ಮಾಡ್ಕೋಬೋದು. ಅದಾದ ನಂತರ ತಪ್ಪದೆ ಕನಕದಾರ ಸ್ತೋತ್ರನ ಹೇಳ್ಕೋಬೇಕು. ಇದಾದಮೇಲೆ ಕನಕದಾರ ಮಂತ್ರನ ಹೇಳ್ಕೋಬೇಕು. ಇದು ಬೀಜಾಕ್ಷರ ಮಂತ್ರ, ತುಂಬಾ ಪವರ್ಫುಲ್ ಇರುತ್ತೆ. ಇದನ್ನು 1 ಸಲ ಹೇಳ್ಕೋಬೇಕು. ಓಂ ವಂ ಶ್ರೀಂ ವಂ ಏಂ ಹ್ರೀಂ ಶ್ರೀಂ ಕ್ಲಿಂ ಕನಕದಾರಾಯ ನಮಃ. ಇದಾದಮೇಲೆ 21 ಸ್ತೋತ್ರ ಇರುತ್ತೆ. ಕನಕದಾರ ಸ್ತೋತ್ರನ ಹೇಳ್ಕೋಬೇಕು. 21 ಕೂಡ ಹೇಳ್ಕೋಬೇಕು. ಚಿಕ್ಕದಾಗಿರುತ್ತೆ, ಬೇಗ ಸುಲಭನೇ ಹೇಳ್ಕೋಬೋದು. ಅಷ್ಟೋತ್ತರ ಮತ್ತು ಸ್ತೋತ್ರ ಪಾರಾಯಣ ಮಾಡಿದ ಮೇಲೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡೋದಕ್ಕಿಂತ ಮೊದಲು ಕೂಡ ಅಷ್ಟೇ ನಾವೆಲ್ಲ ತಂದು ಇಟ್ಕೋಬೇಕು. ಆಮೇಲೆ ಈ ನೈವೇದ್ಯ ಇಡೋವಂಥ ಜಾಗಕ್ಕೆ ಮೊದಲು ನೀರನ್ನು ಹಾಕ್ಕೋಬೇಕು. ಅಂದರೆ ನಾವು ಜಾಗದಲ್ಲಿ ಹಣ್ಣುಗಳೇ ಆಗಿರಲಿ, ನೈವೇದ್ಯನೇ ಆಗಿರಲಿ, ಅಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಅದ್ರ ಮೇಲೆ ನೈವೇದ್ಯನ ಇಡಬೇಕು. ಬಾಳೆಹಣ್ಣು ಮುರಿಬೇಕಾದ್ರೂ ಅಷ್ಟೇ ಮೊದಲು ಎಲೆ ತೊಟ್ಟು ಮತ್ತು ತುದಿನ ಮುರಿಬೇಕು. ಆಮೇಲೆ ಬಾಳೆಹಣ್ಣಿನ ತುದಿನ ಮುರಿಬೇಕು. ಬಾಳೆಹಣ್ಣಿನ ತುದಿನ ಮುರಿಬೇಕಾದ್ರೂ ಕೂಡ ನಮ್ಮ ಉಗುರನ್ನು ತಾಕಿಸಬಾರ್ದು. 1 ಸ್ಪೂನಲ್ಲಿ ಅದರಲ್ಲಿ ಸ್ವಲ್ಪ ಈ ಬಾಳೆಹಣ್ಣ ಕಿತ್ಬಿಟ್ಟು ಇಡಬೇಕು. ಇದೇ ರೀತಿ ಮಾಡಬೇಕು. ಗೊತ್ತಿಲ್ಲದೆ ಎಷ್ಟೋ ಜನ ಉಗುರಿನಿಂದ ಬಾಳೆಹಣ್ಣ ತುದಿನ ಮುರಿತಾರೆ. ಈ ಥರ ಮಾಡಬಾರ್ದು. ಮತ್ತು ಒಂದೊಂದೇ ತುಳಸಿ ದಳನ ಇಟ್ಬಿಟ್ಟು ನೈವೇದ್ಯನ ತೋರಿಸ್ಬೇಕು. ಕರ್ಪೂರನ ಹಚ್ಚಿ ಆರತಿನ ಮಾಡ್ಕೋಬೇಕು. ಒಂದು ಹೂವನ್ನ ಕೈಯಲ್ಲಿ ತೊಗೊಂಡು ಕರ್ಪೂರದ ಆರತಿನ ಸುತ್ತಿ ದೇವರ ಹತ್ರ ಹಾಕಿ 2 ಕೈಯಿಂದ ತೋರಿಸ್ಬೇಕು. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿಕೊಂಡು. ಅದಾದ ನಂತರ ಮತ್ತೆ ಇನ್ನೊಮ್ಮೆ ಕರ್ಪೂರದ ಆರತಿ ಮಾಡಿ ಮನೆಯವ್ರಿಗೆಲ್ಲ ಕೂಡ ಮಹಾಮಂಗಳಾರತಿ ಕೊಡಿ. ಮಹಾಮಂಗಳಾರತಿ ಆದಮೇಲೆ ನೀವು ದೇವರ ಹತ್ತಿರ ಪ್ರಾರ್ಥನೆ ಮಾಡಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಬೇಡ್ಕೊಳ್ಳಿ. ನೀವು 1 ದಿನ ಮಾಡ್ತೀರಾ ಅಥವಾ 9 ವಾರ ಮಾಡ್ತೀರಾ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಆದರೆ ಆದಷ್ಟು 1 ದಿನ ಮಾಡೋರು ಉಪವಾಸ ಇದ್ದು ಆಚರಣೆ ಮಾಡಿದರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಆದರೆ ಉಪವಾಸ ಕಂಪಲ್ಸರಿ ಏನೂ ಅಲ್ಲ. ನಿಮ್ಮ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನೀವು ಉಪವಾಸನ ಮಾಡ್ಬೋದು. ಮತ್ತು ಯಾರು ಬೇಕಾದರೂ ಈ ವ್ರತನ ಮಾಡ್ಬೋದು. ಪೂಜೆ ಮಾಡೋದಕ್ಕೆ ಯಾವುದೇ ರೀತಿ ಅಡ್ಡಿಯಾಗಲಿ ಇಂಥವ್ರು ಮಾಡಬಾರ್ದು ಅಂತ ಏನೂ ಇರೋದಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಮಾಡ್ಬೋದು. ಸಂತಾನ ಫಲ, ಮದುವೆ ನಿಧಾನ ಆಗ್ತಿದ್ರೆ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ದರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಕೆಲಸಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಈ ವ್ರತದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಇನ್ನು ಯಾರಾದರೂ ದುಡ್ಡು ಕೊಟ್ಟು ಬರ್ತಾ ಇಲ್ಲ ಅಂದರೆ, ಇಲ್ಲ ಅಡವಿಟ್ಟಿರುವಂಥ ಒಡವೆ ಬಿಡಿಸೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ಅಂತ ಅನ್ನೋರು ಈ ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿ ವ್ರತನ ಮಾಡಿ. ನೀವೆಲ್ಲರೂ ಕೂಡ ತಪ್ಪದೆ ಈ ಮಾರ್ಗಶಿರ ಮಾಸದ ಗುರುವಾರದಂದು ಲಕ್ಷ್ಮೀ ಪೂಜೆನ ಮಾಡಿ ಆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ. ನಿಮಗೆಲ್ಲರಿಗೂ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಹೊಸ ಮಾಹಿತಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.